ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 23ನೇ ಅಧ್ಯಾಯವನ್ನು ಶುರು ಮಾಡೋಣ. ಮರುದಿನ ಬೆಳಗ್ಗೆ ಎದ್ದ ಶರದ್ ತಿಂಡಿ ತಿನ್ನದೆ ಋತುನ ಹರಿಸಿ ಪಿಜಿಗೆ ಹೊರಟ. ಪಿಜಿಗೆ ಬಂದ ಶರದ್ ವಾರ್ಡನ್ ಬಳಿ ಋತುನ ಮೀಟ್ ಮಾಡಬೇಕು ಅಂತ ಪರ್ಮಿಷನ್ ತಗೊಂಡು ಅವಳಿಗಾಗಿ ಕಾಯುತ್ತಾ ಕುಳಿತ. ವಾರ್ಡನ್ ಒಂದು ಹುಡುಗಿ ಹತ್ತಿರ ಋತುನ ಬರೋದಕ್ಕೆ ಹೇಳಿ ಎಂದು ಹೇಳಿ ಕಳುಹಿಸಿದರು. ಹುಡುಗಿ ಕರೆದು ಹೋಗಿದ್ದಕ್ಕೆ ಋತು ಇರದೇ ಇರೋ ಕಾರಣ ನಿಕ್ಕಿನೇ ವಾರ್ಡನ್ ಹತ್ತಿರ ಮಾತನಾಡಲು ಹೋದಳು. ಬೆಳ್ಳಂಬೆಳಗ್ಗೆ ನಿಕ್ಕಿಗೆ ಪಿಜಿಯಲ್ಲಿ ಶರದ್ನ ನೋಡಿ ಆಶ್ಚರ್ಯ ಆಗಿತ್ತು. ನಿಕ್ಕಿ ವಾರ್ಡನ್ ಹತ್ತಿರ ಪರ್ಮಿಷನ್ ತಗೊಂಡು ಶರದ್ನ ಹೊರಗೆ ಕರೆದುಕೊಂಡು ಹೋದಳು ಮಾತನಾಡಲು. ಶರದ್ ಬೆಳಬೆಳಿಗ್ಗೆ ನೀನೇ ನಿಲ್ಲಿ ಎಂದಳು ಹೊರಗೆ ನಡೆಯುತ್ತಾ. ನಿಕ್ಕಿ ಋತುನ ಕರಿ, ನಾನು ಅವಳ ಜೊತೆ ಸ್ವಲ್ಪ ಮಾತಾಡಬೇಕು ಎಂದ ಟೆನ್ಷನ್ನಲ್ಲಿ. ಶರದ್ ಋತು ಇಲ್ಲಿಲ್ಲ, ಅವಳು ನೆನ್ನೆನೇ ಆಶ್ರಮಕ್ಕೆ ಹೋದ್ಲು, ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ. ಯಾಕೆ ನಿಂಗೆ ಹೇಳಿಲ್ವಾ ಅಂದಳು ಅನುಮಾನದಿಂದ. ನಿಕ್ಕಿ ಪ್ಲೀಸ್ ಹುಡುಗಾಟ ಆಡಬೇಡ, ಪ್ಲೀಸ್ ಋತುನ ಕರಿ, ನೆನ್ನೆ ಆಗಿದ್ದಕ್ಕೆಲ್ಲ ಸಾರಿ ಕೇಳ್ತೀನಿ ಎಂದ ಶರದ್. ಶರದ್ ಏನು ಹೇಳ್ತಿದ್ಯಾ ನೀನು? ಋತು ಹತ್ತಿರ ಸಾರಿ ಕೇಳೋದ? ಏನಾಯಿತು? ಅದಕ್ಕೆ ಏನು ಅವಳು ನೆನ್ನೆನೇ ಆಶ್ರಮಕ್ಕೆ ಅಷ್ಟು ಅರ್ಜೆಂಟಲ್ಲಿ ಹೋಗಿದ್ದು ಎಂದಳು ನಿಕ್ಕಿ. ನೀನು ನಿಜ ಹೇಳ್ತಿದ್ಯಾ ನಿಕ್ಕಿ? ಋತು ಆಶ್ರಮಕ್ಕೆ ಹೊರಟು ಹೋದ್ಲಾ ಎಂದ ಶರದ್. ನಾನು ಯಾಕೆ ಸುಳ್ಳು ಹೇಳಲಿ ಅಂದು ನೆನ್ನೆ ಋತು ಮಾಡಿದ್ದ ಮೆಸೇಜ್ ತೋರಿಸಿದಳು. ಅಪ್ಪ ಅಮ್ಮ ಆಡಿದ ಮಾತುಗಳಿಂದ ಬೇಜಾರು ಮಾಡಿಕೊಂಡು ಆಶ್ರಮಕ್ಕೆ ಹೋಗಿದ್ದಾಳೆ. ನಾನೇ ಹೋಗಿ ಅವಳಿಗೆ ಸಮಾಧಾನ ಮಾಡಿ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡ. ಶರದ್ ಏನು ಯೋಚನೆ ಮಾಡ್ತಿದೀಯಾ? ಋತು ಮತ್ತೆ ನಿನ್ನ ಮಧ್ಯೆ ಜಗಳ ಏನಾದರೂ ಆಯಿತಾ? ಹೇಳು ಶರದ್ ಎಂದಳು ನಿಕ್ಕಿ. ನಿನ್ನೆ ಹಾಸ್ಪಿಟಲ್ನಿಂದ ಮನೆಗೆ ಕರ್ಕೊಂಡು ಹೋಗಿ ಅಪ್ಪ ಅಮ್ಮನ ಮೀಟ್ ಮಾಡಿಸಿ ನಾವು ಪ್ರೀತಿಸ್ತಿರೋ ವಿಷಯನ ಅವ್ರಿಗೆ ಹೇಳಿ ಮದುವೆಗೆ ಅವರ ಆಶೀರ್ವಾದ ತಗೋಬೇಕು ಅಂತ ಹೋಗಿದ್ವಿ ಎಂದು ಶುರು ಮಾಡಿ ಋತುಗೆ ತನ್ನ ತಂದೆ ತಾಯಿ ಅಂದು ಆಡಿದ ಮಾತುಗಳನ್ನೆಲ್ಲ ನಿಕ್ಕಿಗೆ ಹೇಳಿ ಅದಕ್ಕೆ ಋತು ತುಂಬ ಬೇಜಾರು ಮಾಡಿಕೊಂಡು ನಾನು ಕರೀತಾ ಇದ್ದರೂ ಹಾಗೆ ಹೊರಟು ಹೋದ್ಲು ಎಂದ ಶರದ್. ಇಷ್ಟೆಲ್ಲ ಆಯ್ತಾ ಶರದ್? ನಿಮ್ಮಿಬ್ಬರ ಮದುವೆಗೆ ನಿಮ್ಮ ಮನೇಲಿ ಒಪ್ಪೋದು ಡೌಟ್ ಅನಿಸುತ್ತೆ ಎಂದಳು ನಿಕ್ಕಿ. ನಿಕ್ಕಿ ಶರದ್ ಮಾತುಗಳನ್ನು ಕೇಳಿಸಿಕೊಂಡು, ನಿಕ್ಕಿ ಅವರೊಪ್ಪಲಿ ಬಿಡಲಿ, ನಾನು ಮಾತ್ರ ಋತುನ ಮದುವೆ ಆಗ್ತೀನೇ ಹೊರತು ಬೇರೆ ಯಾರನ್ನೂ ಅಲ್ಲ ಎಂದು ದೃಢವಾಗಿ ಹೇಳಿ, ಓಕೆ ನಿಕ್ಕಿ, ನಾನು ಈಗಲೇ ಆಶ್ರಮಕ್ಕೆ ಹೋಗಿ ಋತು ಜೊತೆ ಮಾತಾಡ್ತೀನಿ ಅಂದು ಅಲ್ಲಿ ನಿಲ್ಲದೆ ಕಾರ್ ತಿರುಗಿಸಿದ. ಇವರಿಬ್ಬರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಬೇಡ ಅಂತ ಕಾಣದ ದೇವರಲ್ಲಿ ಬೇಡಿಕೆ ಇಟ್ಟು ಒಂದು ನಿಟ್ಟುಸಿರು ಬಿಟ್ಟು ಒಳ ನಡೆದಳು ನಿಕ್ಕಿ. ಶರದ್ ನಿಕ್ಕಿ ಜೊತೆ ಮಾತಾಡಿ ಚೇತನ್ನ ನೋಡಲು ಹಾಸ್ಪಿಟಲ್ಗೆ ಬಂದ. ಶರದ್ ಬರೋದು ನೋಡಿದ ಡಾಕ್ಟರ್ ಅವನ ಬಳಿ ಬಂದು ಹಲೋ ಮಿಸ್ಟರ್ ಶರದ್ ಎಂದರು. ಹಲೋ ಡಾಕ್ಟರ್ ಅಂದು ಕೈ ಕುಲುಕಿ ಚೇತನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದ. ಏನು ಹೇಳ್ತಿದ್ದೀರಾ ನೀವು? ನಿಮಗೆ ವಿಷಯ ಗೊತ್ತಿಲ್ವಾ ಎಂದರು ಡಾಕ್ಟರ್. ಯಾವ ವಿಷಯ ಡಾಕ್ಟರ್ ಎಂದ ಶರದ್ ಗೊಂದಲದಲ್ಲಿ. ಮಿಸ್ ಋತು ನೆನ್ನೆನೇ ಚೇತನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದರು ಎಂದರು ಡಾಕ್ಟರ್. ಡಾಕ್ಟರ್ ಏನು ಹೇಳ್ತಿದ್ದೀರಾ ನೀವು ಎಂದ ಶರದ್. ಹೌದು ಮಿಸ್ಟರ್ ಶರದ್, ಚೇತನ್ ಇನ್ನೂ 2 ದಿನ ಆದರೂ ಇಲ್ಲೇ ಇರಬೇಕು, ಇನ್ನೂ ಟ್ರೀಟ್ಮೆಂಟ್ ಬಾಕಿ ಇದೆ ಅಂದರೂ ಕೇಳದೆ ಕಾಡಿ ಬೇಡಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋದರು. ವಿಷಯ ಹೇಳೋಣ ಅಂತ ನಿಮಗೆ ಕಾಲ್ ಮಾಡಿದ್ರೆ ನೀವು ಆನ್ಸರ್ ಮಾಡಲಿಲ್ಲ ಎಂದರು ಡಾಕ್ಟರ್. ಡಾಕ್ಟರ್ ಜೊತೆ ಹೆಚ್ಚು ಮಾತಾಡದೆ ಥ್ಯಾಂಕ್ ಯು ಡಾಕ್ಟರ್, ನಾನು ವಿಚಾರಿಸ್ತೀನಿ ಅಂದು ಆಶ್ರಮದ ಕಡೆ ಕಾರ್ ತಿರುಗಿಸಿದ. ಲತಾ, ನಿನ್ನ ತಮ್ಮ ಬೆಳಿಗ್ಗೆ ತಿಂಡಿನೂ ತಿನ್ನದೆ ಹೋಗಿದ್ದಾನೆ, ಯಾಕೋ ನನಗೆ ಭಯ ಆಗ್ತಿದೆ ಕಣೆ ಎಂದರು ಜಾನಕಿ ಮಗಳಿಗೆ. ಅಮ್ಮ, ಭಯ ಪಡ್ಕೊಳ್ಳೋ ಅಂಥದ್ದು ಏನಿದೆ, ಅವನೇನು ಚಿಕ್ಕ ಮಗುನ ಎಲ್ಲೋ ಕಳೆದು ಹೋಗ್ಬಿಡ್ತಾನೆ ಅನ್ನೋದಕ್ಕೆ, ಸಂಜೆ ಬರ್ತಾನೆ ಬಿಡು ಎಂದಳು ಲತಾ. ಅವನು ಚಿಕ್ಕ ಮಗು ಅಲ್ಲ ಅಂತ ನನಗೂ ಗೊತ್ತು, ಆದರೆ ನಿನ್ನೆ ಆ ಹುಡುಗಿ ಬಂದು ಹೋದಾಗಿಂದ ಇವನು ನಮ್ಮ ಜೊತೆ ಒಂದೂ ಮಾತಾಡಿಲ್ಲ, ರಾತ್ರಿ ಕೂಡ ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಅಂದರೆ ಹೆತ್ತ ತಾಯಿಯಾದ ನನಗೆ ಆತಂಕ ಆಗೋದು ಸಹಜ ತಾನೇ ಎಂದರು ಜಾನಕಿ. ಅಮ್ಮ, ನೀನು ಬೇಜಾರಾಗಬೇಡ, ನಾನು ಈಗಲೇ ಅವನಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ, ಓಕೆನಾ ಎಂದು ಲತಾ ತನ್ನ ತಮ್ಮನಿಗೆ ಪದೇ ಪದೇ ಕಾಲ್ ಮಾಡಿದರು. ಶರದ್ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು.
ಅಮ್ಮ, ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ ಎಂದಳು ಲತಾ. ಏನೇ ಹೇಳ್ತಿದ್ಯಾ ನೀನು? ಫೋನ್ ಸ್ವಿಚ್ ಆಫ್ ಬರ್ತಿದ್ಯಾ ಎಂದು ಗಾಬರಿಯಾಗಿ ಕೇಳಿದರು ಜಾನಕಿ. ಅಮ್ಮ, ನೀನು ಗಾಬರಿ ಆಗಬೇಡ, ಸಂಜೆ ತನಕ ನೋಡೋಣ, ಮನೆಗೆ ಬರದೆ ಎಲ್ಲಿಗೆ ಹೋಗ್ತಾನೆ ಅಂತ ತಾತ್ಕಾಲಿಕವಾಗಿ ಅವರಿಗೆ ಸಮಾಧಾನ ಮಾಡಿದ್ದಳು. ಶರದ್ ಆಶ್ರಮಕ್ಕೆ ಬಂದು ಸುಧಮ್ಮ ಅವರನ್ನು ಭೇಟಿಯಾಗಿ ಋತು ಬಗ್ಗೆ ಕೇಳಿದ. ನೀವು ಮೊನ್ನೆ ಋತುನ ಕೇಳ್ಕೊಂಡು ಬಂದವರಲ್ವಾ ಎಂದರು ಸುಧಮ್ಮ. ಹೌದು ಸರ್, ಋತುನ ಮೀಟ್ ಮಾಡಬೇಕಾಗಿತ್ತು, ಮೊನ್ನೆನೂ ಮೀಟ್ ಆಗೋದಕ್ಕೆ ಆಗಲಿಲ್ಲ ಎಂದ ಶರದ್. ಅವಳು ಹಿಂದೆ ತೋಟದಲ್ಲಿದ್ದಾಳೆ, ನೀವು ಅಲ್ಲೇ ಹೋಗಿ ಸಿಗ್ತಾಳೆ ಎಂದರು ಸುಧಮ್ಮ. ಹೋದ ಜೀವ ಮರಳಿ ಬಂದಂತಾಗಿತ್ತು. ಥ್ಯಾಂಕ್ಸ್ ಹೇಳಿ ಆಶ್ರಮದ ಹಿಂದೆ ಇದ್ದ ತೋಟದ ಕಡೆ ನಡೆದ. ಋತು ತೋಟದಲ್ಲಿದ್ದ ತೆಂಗಿನ ಮರದ ಕೆಳಗೆ ಇದ್ದ ಕಲ್ಲು ಬೆಂಚಿನ ಮೇಲೆ ಏನೋ ಯೋಚನೆ ಮಾಡುತ್ತಾ ಕುಳಿತಿದ್ದಳು. ಶರದ್ಗೆ ಅವಳನ್ನು ನೋಡಿದ್ದೇ ಸಮಾಧಾನವಾಗಿತ್ತು. ಋತು ಕೂಗಿದಾಗ ಹಿಂದೆ ತಿರುಗಿ ನೋಡಿದಳು. ತನ್ನ ಕಣ್ಣೇ ನಂಬದಾದಳು. ಶರದ್ ಹೋಗಿ ಅವಳನ್ನು ತಬ್ಬಿಕೊಂಡ. ಋತು ಮಾತ್ರ ಅವನ ಕ್ರಿಯೆಗೆ ಪ್ರತಿಕ್ರಿಯಿಸಲಿಲ್ಲ. ಸಾರಿ ಚಿನ್ನಿ, ನಿನ್ನೆ ಮಾಮ್ ಡ್ಯಾಡ್ ಆಡಿದ ಮಾತುಗಳಿಂದ ನಿನಗೆ ತುಂಬಾ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಅವ್ರ ಪರವಾಗಿ ನಿನಗೆ ನಾನು ಕ್ಷಮೆ ಕೇಳ್ತಿದ್ದೀನಿ, ಪ್ಲೀಸ್ ಕ್ಷಮಿಸು. ನಿನ್ನೆ ನಾನು ಅಷ್ಟು ನಿನ್ನ ಕರಿತಿದ್ರು ಹಿಂದೆ ತಿರುಗಿ ನೋಡದೆ ಹೊರಟೇ ಹೋಗ್ಬಿಟ್ಟೆ. ಕಾಲ್ ಮಾಡಿದರೂ ಪಿಕ್ ಮಾಡಲಿಲ್ಲ, ಅದಕ್ಕೆ ನಿನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದುಬಿಟ್ಟೆ ಅಂದ ಅವಳಿಂದ ದೂರ ಸರಿದು 2 ಭುಜಗಳ ಮೇಲೆ ಕೈ ಇಟ್ಟು. ಋತು ಏನೂ ಮಾತಾಡದೆ ಮೌನವಾಗಿ ನಿಂತಿದ್ದಳು. ಪ್ಲೀಸ್ ಋತು, ಏನಾದರೂ ಮಾತಾಡು, ಯಾಕೆ ಹೀಗೆ ಮೌನವಾಗಿದೆಯಾ ಅಂದ ಅವಳ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು. ಶರದ್ ಅಷ್ಟು ಮಾತಾಡಿದರೂ ಅವಳ ಬಾಯಿಂದ ಬಂದ ಒಂದೇ ಮಾತು, ನನ್ನ ಮರೆತು ಬಿಡು. ಏನು ಮರ್ತು ಬಿಡಬೇಕಾ? ನಿಂಗೆ ತಲೆ ಕೆಟ್ಟಿದ್ಯಾ? ನಾನು ನಿನ್ನನ್ನು ಟೈಮ್ ಪಾಸ್ಗೆ ಲವ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ? ಮನ್ಸಾರೆ ನಿನ್ನ ಪ್ರೀತಿಸ್ತಿದ್ದೀನಿ. ನಾನು ಪ್ರೀತಿಸಿದ ಹೆಣ್ಣನ್ನು ಅರ್ಧ ದಾರಿಯಲ್ಲೇ ಕೈ ಕೊಟ್ಟು ಹೋಗೋ ಅಂಥವನು ಅಲ್ಲ, ಕಡೆ ತನಕ ಬಾಳಿಸೋನು. ನೋಡು, ಮಾಮ್ ಡ್ಯಾಡ್ ಒಪ್ಪಲಿ ಬಿಡಲಿ, ನೀನೇ ನನ್ನ ಹೆಂಡತಿ, ಅದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಎಂದ. ಇಲ್ಲ ಶರದ್, ನಿಮ್ಮ ತಂದೆ ತಾಯಿಗೆ ಒಪ್ಪಿಗೆ ಇರದೇ ಇರೋ ಕೆಲಸ ಮಾಡಬೇಡ. ಅವರ ಆಶೀರ್ವಾದ ಪಡ್ಕೊಂಡು ಮದುವೆ ಆಗಬೇಕು ಅಂತ ಆಸೆ ಇತ್ತು. ಆದರೆ ನೆನ್ನೆ ಅವ್ರು ಆಡಿದ ಮಾತು ಕೇಳಿದ ಮೇಲೆ ಅವ್ರು ಯಾವತ್ತೂ ನನ್ನನ್ನು ತಮ್ಮ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಅದು ಅಲ್ಲದೆ ನನಗೆ ಮೊದಲೇ ಗೊತ್ತಿತ್ತು. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಯಾವ ಜಾತಿ ಯಾವ ಕುಲ ಅಂತಲೂ ಗೊತ್ತಿಲ್ಲ. ಅನಾಥಾಶ್ರಮದಲ್ಲಿ ಬೆಳೆದಿರೋ ನನ್ನನ್ನು ನಿನ್ನ ತಂದೆ ತಾಯಿ ಒಪ್ಕೊಳ್ಳೋದಿಲ್ಲ ಅಂತ. ಅದಕ್ಕೆ ನಾನು ನಿನ್ನಿಂದ ದೂರ ಇದ್ದಿದ್ದು, ಈ ಪ್ರೀತಿ ಪ್ರೇಮದ ಹಿಂದೆ ಹೋಗದೇ ಇದ್ದಿದ್ದು. ಮನಸ್ಸಲ್ಲಿ ನಿನ್ನ ಬಗ್ಗೆ ಬಿಟ್ಟಿದಷ್ಟು ಪ್ರೀತಿ ಇದ್ದರೂ ನಾನು ನಿನ್ನ ಪ್ರೀತಿಸಲ್ಲ ಅಂತ ಹೇಳ್ತಿದ್ದಿದ್ದು ಎಂದಳು ಋತು. ಋತು, ಯಾರು ಏನೇ ಹೇಳಿದರೂ ನಿನ್ನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋದಿಲ್ಲ. ಈ ಜೀವನಕ್ಕೆ ನೀನೊಬ್ಬಳೇ ಪ್ರೇಯಸಿ, ನೀನೊಬ್ಬಳೇ ಹೆಂಡತಿ, ಎಲ್ಲನೂ ಎಂದ ಶರದ್ ದೃಢವಾಗಿ. ಪ್ಲೀಸ್ ಶರದ್, ನನ್ನ ಮರೆತು ನಿಮ್ಮ ಅಪ್ಪ ಅಮ್ಮ ತೋರಿಸೋ ಹುಡುಗಿನ ಮದುವೆ ಆಗಿ ಸುಖವಾಗಿರು ಎಂದಳು ಋತು. ನೀನೇನು ಹೇಳ್ತಿದ್ಯಾ ಅಂತ ನಿಂಗೆ ಗೊತ್ತಾ ಎಂದ ಕಣ್ಣು ಕಿರಿದು ಮಾಡಿಕೊಂಡು. ನಂಗೆ ಚೆನ್ನಾಗಿ ಗೊತ್ತಿದೆ ಶರದ್, ಪ್ಲೀಸ್ ಇಲ್ಲಿಂದ ಈಗಲೇ ಹೊರಟು ಹೋಗು. ಇನ್ಯಾವತ್ತೂ ನಾವಿಬ್ಬರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂದಳು ದೃಢ ನಿರ್ಧಾರ ಮಾಡಿದಂತೆ. ಶರದ್ಗೆ ಋತು ಮಾತು ಕೇಳಿ ಕೋಪ ಬಂದು, ಇದೇ ನಿನ್ನ ಕೊನೆ ತೀರ್ಮಾನನಾ ಎಂದ. ಹೌದು, ನನ್ನ ಮೊದಲನೇ ಮತ್ತು ಕೊನೆ ನಿರ್ಧಾರ ಒಂದೇ, ನನ್ನ ಮರೆತು ನೀನು ಮುಂದೆ ಸಾಗೋದು, ಅಪ್ಪ ಅಮ್ಮ ತೋರಿಸಿದ್ದ ಹುಡುಗಿನ ಮದುವೆ ಆಗೋದು ಎಂದಳು ಋತು. ಅದು ಖಂಡಿತ ಸಾಧ್ಯ ಇಲ್ಲ. ನೀನೇ ಅಲ್ಲ, ಆ ದೇವ್ರು ಬಂದು ಹೇಳಿದ್ರು ನನ್ನ ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂದು ಅವಳನ್ನು ಎಳೆದುಕೊಂಡೇ ಆಶ್ರಮದ ಒಳಗಡೆ ನಡೆದ. ಶರದ್, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಗೊಂದಲದಲ್ಲಿ ಅವನನ್ನು ಪ್ರಶ್ನೆ ಮಾಡುತ್ತಾ ಒಳ ನಡೆದಳು. ಶರದ್ ಆಶ್ರಮದ ಒಳಗೆ ಇದ್ದ ದೇವರ ಕೋಣೆ ಹತ್ತಿರ ಅವಳನ್ನು ಕರೆತಂದು ತನ್ನ ಎದುರಿಗೆ ನಿಲ್ಲಿಸಿಕೊಂಡು ತಾನು ದೇವರ ಕೋಣೆಯೊಳಗೆ ಹೋಗಿ, ಆ ದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನೀನೇ ನನ್ನ ಹೆಂಡತಿ, ಅದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಎಂದು ದೇವಿ ಕೊರಳಲ್ಲಿದ್ದ ತಾಳಿ ತೆಗೆದುಕೊಂಡು ನೋಡುತ್ತಿದ್ದಂತೆ ಋತು ಕೊರಳಿಗೆ 3 ಗಂಟು ಹಾಕಿ ಅಲ್ಲೇ ಇದ್ದ ಕುಂಕುಮವನ್ನು ಅವಳ ಹಣೆಗೆ ಸಿಂಧೂರ ಹಚ್ಚಿದ. ಋತುಗೆ ಒಂದು ಕ್ಷಣ ಏನಾಯಿತು ಎಂದು ಅರಿವಾಗದೆ ಅವಳ ಬುದ್ಧಿ ಸ್ತಬ್ಧವಾಗಿ ಹೋಯಿತು. ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ಶರದ್ ಕೆನ್ನೆಗೆ ಬೀಸಿ ಹೊಡೆದು, ನಿಂಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ಮಾಡಿದೆ
ಎಂದಳು. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಎಂದ ಶರದ್. ಋತು ಅಲ್ಲೇ ಕುಸಿದು ಕುಳಿತು ಬಿಕ್ಕಲು ಶುರು ಮಾಡಿದಳು. ಋತು ಪ್ಲೀಸ್ ಅಳ್ಬೇಡ, ಈಗ ಏನಾಯಿತು ಅಂತ ಇಷ್ಟೊಂದು ಅಳ್ತಿದ್ಯಾ ಎಂದ ಶರದ್. ಏನಂಥದ್ದು ಆಯಿತಾ, ಇನ್ನು ಏನಾಗಬೇಕು? ಹಾಂ, ನಿಂಗೆ ಯಾರು ಪರ್ಮಿಷನ್ ಕೊಟ್ಟರು ನನ್ನ ಕೊರಳಿಗೆ ತಾಳಿ ಕಟ್ಟೋದಕ್ಕೆ? ನೀನು ಮಾಡಿರೋ ಈ ಅವಾಂತರದಿಂದ ನಿನ್ನ ತಂದೆ ತಾಯಿ ಏನು ತಿಳ್ಕೊಳ್ಳೋದಿಲ್ಲ. ಅವ್ರ ಈ ಮದುವೆನ ಒಪ್ತಾರಾ ಎಂದಳು ಋತು. ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂದಮೇಲೆ ನಂಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಿನ್ನ ಮಾತುಗಳಿಂದ ನಾನು ನಿನ್ನನ್ನು ಇಲ್ಲಿ ಕಳೆದುಕೊಂಡು ಬಿಡ್ತೀನಿ ಅಂತ ಹೀಗೆ ಮಾಡಬೇಕಾಗಿ ಬಂತು. ಪ್ಲೀಸ್ ಚಿನ್ನಿ, ಮಾಮ್ ಡ್ಯಾಡ್ನ ಒಪ್ಸೋ ಜವಾಬ್ದಾರಿ ನಂದು, ನನ್ನ ಮೇಲೆ ನಂಬಿಕೆ ಇಡು ಎಂದ ಶರದ್. ಸುಧಾಮ ಅವರು ಇಷ್ಟೊತ್ತು ಇವರುಗಳ ಮಾತಿಗೆ ಕಿವಿಯಾಗಿದ್ದವರು ಇವರಿಬ್ಬರ ಹತ್ತಿರ ಬಂದು ಋತು ತಲೆ ನೇವರಿಸಿ, ಆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿಯೂ ಅಲ್ಗಾಡೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಈಗ ನಿನ್ನ ಮದುವೆ ಕೂಡ ಆ ಭಗವಂತನ ಇಚ್ಛೆ ಅನಿಸುತ್ತೆ. ನಿಮ್ಮಿಬ್ಬರಿಗೂ ಆ ದೇವರು ಒಳ್ಳೇದು ಮಾಡಲಿ ಎಂದು ಹರಸಿದರು. ಋತು, ನಿನ್ನ ಬಟ್ಟೆ ಪ್ಯಾಕ್ ಮಾಡ್ಕೊ, ನಾವು ಇವತ್ತೇ ಬೆಂಗಳೂರಿಗೆ ಹೊರಡೋಣ ಎಂದ ಶರದ್. ಹೊರಡು ಋತು, ನಿನಗೆ ಇನ್ಮೇಲಿಂದ ನಿನ್ನದೇ ಆದ ಫ್ಯಾಮಿಲಿ ಸಿಗ್ತಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಮೊದಲ ಬಾರಿ ನಿನ್ನ ಕೇಳ್ಕೊಂಡು ಬಂದಾಗ ನಿಮ್ಮಿಬ್ಬರ ಮಧ್ಯೆ ಸ್ನೇಹ ಇರ್ಬೋದು ಅಂದ್ಕೊಂಡೆ. ಹಾಸ್ಪಿಟಲ್ನಲ್ಲಿ ಚೇತನ್ ಆಪರೇಷನ್ ಮಾಡಿಸಿದ್ರು ಅಂತ ಹೇಳಿದಾಗ ಸ್ನೇಹಕ್ಕೂ ಮೀರಿದ ಬಂಧ ಇದೆ ಅಂತ ಅರ್ಥ ಆಯಿತು. ಈಗ ಅದು ಕನ್ಫರ್ಮ್ ಆಯಿತು ಎಂದರು ಸುಧಾಮ. ನಿನ್ನ ಬಿಟ್ಟು ಇರೋಕ್ಕಾಗದೆ ನಾನು ನಿನಗೆ ತಾಳಿ ಕಟ್ಟಬೇಕಾಗಿ ಬಂತು. ಸಾರಿ ಚಿನ್ನಿ, ನಿನ್ನ ಒಂದು ಮಾತು ಕೇಳದೆ ಈ ರೀತಿ ನಡೆದುಕೊಂಡಿದ್ದಕ್ಕೆ. ನಡಿ ಹೊರಡೋಣ ಅಂದು ಅವಳ ಕೈ ಹಿಡಿದು ಸುಧಾಮ ಅವರ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡ. ಋತು ಮೌನವಾಗಿ ರೂಮಿಗೆ ಹೋಗಿ ತನ್ನ ಬ್ಯಾಗ್ ತೆಗೆದುಕೊಂಡು ಬಂದು ಚೇತನ್ ಮತ್ತೆ ಅಲ್ಲಿದ್ದ ಮಕ್ಕಳಿಗೆ ಹೇಳಿ ಶರದ್ ಜೊತೆ ಬೆಂಗಳೂರಿಗೆ ಹೊರಟಳು. ಶರದ್ ದಾರಿ ಮಧ್ಯೆ ನಿಕ್ಕಿ, ಸುಧಾಕರ್, ಕಿರಣ್, ಪುನೀತ್ಗೆ ತನ್ನ ಮತ್ತು ಋತು ಮದುವೆ ಆಗಿದ್ದರ ಬಗ್ಗೆ ಹೇಳಿದ. ಎಲ್ಲರಿಗೂ ವಿಷಯ ಕೇಳಿ ಶಾಕ್ ಆಗಿದ್ದಂತೂ ಸುಳ್ಳಲ್ಲ. ಒಂದು ಕಡೆ ಅವರೆಲ್ಲರಿಗೂ ತುಂಬಾ ಸಂತೋಷ ಆಗಿತ್ತು. ಅಂತೂ ಇಂತೂ ತಮ್ಮ ಗುಂಪಲ್ಲಿದ್ದ ಒಬ್ಬನ ಜೀವನ ಸೆಟ್ಲ್ ಆಯಿತು ಅಂತ. ಶರದ್ ಫ್ರೆಂಡ್ಸ್ಗೆಲ್ಲ ವಿಷಯ ತಿಳಿಸಿದರು. ಒಂದು ಮಾತು ಆಡದೆ ಕಿಟಕಿ ಕಡೆ ಮುಖ ಮಾಡಿ ಕೂತಿದ್ದಳು ಋತು. ಚಿನ್ನಿ, ನನ್ನ ಮೇಲೆ ಇನ್ನೂ ಕೋಪನಾ? ಪ್ಲೀಸ್ ಏನಾದರೂ ಮಾತಾಡು ಎಂದ ಶರದ್. ಋತು ಅವನ ಕಡೆ ತಿರುಗಿ, ಏನು ಹೇಳಬೇಕು ಶರದ್? ನಿಮ್ಮ ಮನೆಗೆ ಹೋದ್ಮೇಲೆ ನನ್ನನ್ನು ನಿನ್ನ ಜೊತೆ ಅದು ಮದುವೆ ಆಗಿ ಬಂದಿದ್ದೀವಿ ಅಂತ ಗೊತ್ತಾಗುತ್ತಿದ್ದ ಹಾಗೆ ಅವರೆಲ್ಲರ ರಿಯಾಕ್ಷನ್ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅವರೆಲ್ಲರೂ ನನ್ನನ್ನು ಒಪ್ಕೊಳ್ತಾರಾ? ನೀನು ಆತರ ಪಟ್ಬಿಟ್ಟೆ ಶರದ್. ತಾಳ್ಮೆಯಿಂದ ಅವರಿಗೆ ಅರ್ಥ ಮಾಡಿಸಿ ಮದುವೆ ಆಗಿದ್ದರೆ ಆಗಿರ್ತಿತ್ತು. ಆದರೆ ಈಗ ಅವರೆಲ್ಲರೂ ನಾನೇ ನಿನ್ನ ತಲೆ ಕೆಡಿಸಿ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿದೆ ಅಂತ ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಎಂದಳು ಋತು. ಚಿನ್ನಿ ಪ್ಲೀಸ್, ಅವ್ರು ಒಪ್ಕೊಳ್ಳಿ ಬಿಡಲಿ, ನೀನು ನನ್ನ ಹೆಂಡತಿ ಅನ್ನೋದಂತೂ ಸುಳ್ಳಲ್ಲ. ಒಂದು ವೇಳೆ ಅವರು ಒಪ್ಪದೇ ಹೋದರೆ ನಾವು ಬೇರೆ ಮನೆ ಮಾಡೋಣ ಎಂದ ಶರದ್. ಶರದ್, ಏನು ಹೇಳ್ತಿದ್ಯಾ ನೀನು? ಬೇರೆ ಮನೆ ಮಾಡೋದಾ? ಈಗ ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಮದುವೆ ಆಗಿ ಒಂದು ದಿನ ಕೂಡ ಆಗಿಲ್ಲ, ಆಗಲೇ ಬೇರೆ ಮನೆ ಮಾಡೋದು ಅಂದರೆ ಅದಕ್ಕೂ ನಾನೇ ಕಾರಣ ಆಗ್ತೀನಿ ಅಷ್ಟೇ ಎಂದಳು ಋತು. ಹಾಗೆಲ್ಲ ಆಗಲ್ಲ, ನೀನು ವರಿ ಮಾಡಬೇಡ ಅಂದು ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಸಮಾಧಾನ ಹೇಳಿದ. ಋತು ಅವನನ್ನೊಮ್ಮೆ ನೋಡಿ ಜೋರಾಗಿ ಅವನ ಕೈ ಒದರಿ ಮುಖ ತಿರುಗಿಸಿದಳು. ಶರದ್ ಅವಳ ರೀತಿಗೆ ನಗುತ್ತಾ, ಅರೆರೆ, ನನ್ನ ಹೆಂಡತಿಗೆ ಕೋಪ ಬಂದಿದೆ ಎಂದ. ಹೆಂಡತಿ ಅನ್ನೋ ಪದ ಕೇಳ್ತಿದ್ದ ಹಾಗೆ ಋತು ಮುಖದಲ್ಲಿ ಮುಗುಳು ನಗೆ ಹಾದು ಹೋಯಿತು. ಯಾರೋ ಹೇಳ್ತಿದ್ರಪ್ಪ ನನಗೆ ಯಾವಾಗಲೂ ಮೂಗಿನ ತುದಿಲೇ ಕೋಪ ಅಂತ. ಆದರೆ ಅದು ಸುಳ್ಳು. ಯಾಕಂದರೆ ನಂಗಲ್ಲ ಮೂಗಿನ ತುದಿಲಿ ಕೋಪ ಬರೋದು, ನನ್ನ ಹೆಂಡತಿಗೆ ಮೂಗಿನ ತುದಿಲೇ ಕೋಪ ಬರುತ್ತೆ ಎಂದ ಶರದ್. ಶರದ್ ಕಡೆ ತಿರುಗಿ ಒಂದು ಟೆರರ್ ಲುಕ್ಕು ಕೊಟ್ಟು, ಒಂದು ನಿಮಿಷ ಕಾರ್ ನಿಲ್ಲಿಸು ಎಂದಳು. ಯಾಕೆ, ಏನಾಯಿತು? ಕಾರ್ ಯಾಕೆ ನಿಲ್ಲಿಸಬೇಕು ಎಂದ ಶರದ್. ಶರದ್, ಈಗ ಬಾಯಿ ಮುಚ್ಕೊಂಡು ಡ್ರೈವ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಈಗಲೇ ಇಳಿದು ಹೋಗ್ತೀನಿ ಅಷ್ಟೇ ಎಂದಳು ಋತು. ಮುಂದುವರೆಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.